ನಾನು ಮುಖೇಶ್. 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್. ನಾನು ಆಪರೇಷನ್ ಆಗಲಿದೆ. ಇನ್ನು ಮುಂದೆ ನನಗೆ ಮಾತಾಡೋಕ್ಕಾಗುತ್ತೋ ಇಲ್ವೋ? ಧೂಮಪಾನ ಮತ್ತು ಮದ್ಯಪಾನದಿಂದ ಸಾವು ಸಂಭವಿಸುತ್ತದೆ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆಲ್ಕೋಹಾಲ್ ಲೀಡ್ಸ್ ಟು ಕ್ಯಾನ್ಸರ್. ಧೂಮಪಾನ ಮಾಡದಿರಿ, ಮಾಡಲು ಬಿಡಬೇಡಿ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭೋದಯ. ನಾನು ನಿಮ್ಮ ಮನೆಯ ಮಗ ಮನೋಜ್ ಮಾಡುವ ನಮಸ್ಕಾರ 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 ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ ಡೇ. ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದು 75 ಇಯರ್ಸ್ ಆಯಿತು. ಸೊ 75 ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ್. ಸೊ ಎಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಹೆಮ್ಮೆ ಪಡುವಂಥ ದಿನ ಇವತ್ತು. ಎಂತೆಂಥ ಫ್ರೀಡಮ್ ಫೈಟರ್ಸು ಎಂತೆಂಥ ಕಷ್ಟ ಬಿದ್ದರು ನಮಗೆ ಈ ಥರ ಒಂದು ಫ್ರೀಡಮ್ ತಂದ್ಕೊಡೋದಕ್ಕೆ. ಸೂಪರ್ ಅಂತ ಅವ್ರನ್ನೆಲ್ಲ ನೆನೆಸ್ಕೊಂಡು ಥ್ಯಾಂಕ್ ಯು ಅಂತ ಒಂದು ಥ್ಯಾಂಕ್ಸು ಅನ್ನೋದು ತುಂಬ ಸ್ಮಾಲ್ ವರ್ಡು. ಅದು ಇಂಗ್ಲೀಷ್ ವರ್ಡು. ಧನ್ಯವಾದಗಳು ಅನ್ನೋದು ತುಂಬ ಸ್ಮಾಲ್ ವರ್ಡು. ಸೊ ನಮಗೋಸ್ಕರ ಅಷ್ಟೆಲ್ಲ ಕಷ್ಟ ಬಿದ್ದು ನಮಗೆ ಈ ಒಂದು ಫ್ರೀಡಮ್ನ ತಂದುಕೊಟ್ಟಂತಹ ಆ ಫ್ರೀಡಮ್ ಫೈಟರ್ಸ್ಗೆ ಒಂದು ಸಲ್ಯೂಟ್ ಹೇಳ್ತಾ, ನಮ್ಮನ್ನು ದಿನನಿತ್ಯ ಕಾಪಾಡ್ತಾ ಇರೋ ಇಂಡಿಯನ್ ಆರ್ಮಿ, ಏರ್ಫೋರ್ಸ್ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 2 ಲೆನ್ಸ್ ಇರಿ 2 ಲೆನ್ಸ್ ಸೈಡ್ ಬನ್ನಿ 2 ಲೆನ್ಸ್ ಫ್ರೆಂಡ್ ಬನ್ನಿ. ಮುಂದೆ ಬಾ 2 ಲೆನ್ಸ್ ಅಲ್ಲೇ ಜಾಯಿನ್. ಬ್ರೋ ಮಾರ್ಷಲ್ ಮಾಡಿ ನೀವು ಮಾರ್ಷಲ್ ಮಾಡಿ. ಓಕೆ ಅಲ್ಲ? ಇಲ್ಲ ಓಕೆ. ಆನ್ ಇಲ್ಲ ಹಾಕೊಳ್ಳಿ ಇಲ್ಲ ಹಾಕೊಳ್ಳಿ. ದೇ ಹ್ಯಾವ್ ಟು ಫ್ಲಾಗ್ ಆಫ್. ಗೇಟ್ ಮುಂದೆ ಬೇಡ, ಇಲ್ಲಿ ಹಿಂಗೆ ಹಾಕೊಳ್ಳಿ. ಈ ಕಡೆ ಹಿಂಗೆ
ಏನು ಜನ ಆಗರು, ಆಲ್ಮೋಸ್ಟ್ ಒಂದು 400-500 ಜನ ಇದ್ದಾರೆ ಇವತ್ತು ರೈಡಲ್ಲಿ. ಅದೇ ಕ್ರೇಜಿ. ಬಾಮ ಆ ಕಡೆ ಹೋಗಿ. ನಮ್ಮ ಆಲೋಕೆ ಬಿದ್ದುಬಿಟ್ಟು ಗೇರ್ ಲಿವರ್ ಸ್ವಲ್ಪ ಉಲ್ಟಾ ಆಗ್ಬಿಟ್ಟೈತೆ. ಅದನ್ನು ನಮ್ಮ ಹುಡುಗರು ಸೇರ್ಕೊಂಡು ಸರಿ ಮಾಡ್ತಾವ್ರೆ. ಆ ಉಳ್ಳತ್ರ ಹಚ್ಚಕ್ಕೆ ಹೋದ, ಬೈಕು ಸ್ಕಿಡ್ ಆಗೋಯ್ತು, ಬಿದ್ದುಬಿಟ್ಟ. ಕಿರಣ್ ಬ್ರೋ ಸರಿ ಮಾಡ್ತಾವ್ರೆ. ಓ ಸರಿಮ್ಮ, ಆಗೋಯ್ತು ಸರಿ ಆಗೋಯ್ತು. ಹಾಕಿ ಫಸ್ಟ್, ಆಮೇಲೆ ಚೆಕ್ ಮಾಡ್ಕೊಳ್ಳೋಣ. ಸ್ಪಾನರ್ ತಗೊಂಡು ನೋಡಿರಿ, ಒಳಗೆ ಹೋಗ್ಲಿ. ಸ್ಪಾನರ್ ಇರಿ, ಸ್ಪಾನರಲ್ಲಿ ನೋಡ್ರಿ ಬ್ರೋ, ಹೋಗುತ್ತೆ. ಜ್ವರ ಕುಡಿಬೇಕು, ಹೊಡಿ ರಿಂಗಲ್ಲಿ ಹೊಡಿ, ಜ್ವರ ಕುಡಿ, ಏನು ಕೊಡಿ. ಅಷ್ಟೇ ಬಿಡ, ಹೋಯ್ತದ. ಇನ್ನೊಂಚೂರು ಮುಂದೆ ಕೇಳ್ಕೊ ಒಳಗೆ ಇರಿ ಸಾಕು. ಸ್ವರ ಆಯ್ತು ಅಷ್ಟೇ. ಗ್ರೂಪಲ್ಲಿದ್ದರೆ ನೋಡಿ ಎಷ್ಟು ಸಿಂಪಲ್ ಆಯ್ತು. ಓ ಮಾ ರೆಡಿ ಗಾಡಿ, ಅಷ್ಟೇ ಮಾ. ಗ್ರೂಪಲ್ಲಿದ್ದರೆ ಎಲ್ಲ ಆಗ್ಬಿಡುತ್ತೆ. RX ಹೊಡೆದಂಗೆ ಕೊಟ್ಬಿಡು ಒಂದ್ಸತಿ. ಖುಷಿ ಆಗೋಯ್ತು. ಗ್ರೂಪಲ್ಲಿದೆ ಇದೊಂದು ಅಡ್ವಾಂಟೇಜು. ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೊಂಡು ಏನೇ ಪ್ರಾಬ್ಲಮ್ ಅಂದರೆ ಫಿಕ್ಸ್ ಮಾಡ್ಕೊಬಿಡ್ತೀವಿ. ಹಾಂ, ಮುಕ್ಕಾಲಾಯ್ತು. ಅವ್ರು ಇನ್ನೂ ಬಿಟ್ಟಿಲ್ಲ ಮಗ. ತಂಡಿ ಹಿಡಿಯೋಕೆ ಆಗ್ತಾಯಿಲ್ಲ ನನಗೆ. ಹಿಂದ ಜುಟ್ಟೆಲ್ಲ ಬಿಟ್ಕೊಂಡು ಎಷ್ಟು ವರ್ಷದಿಂದ ಕೂದಲು ಬಿಟ್ಟಿದ್ದೇನೆ ಗೊತ್ತಾ? ಇದು 10 ವರ್ಷ ನಾನು ಬಿಟ್ಟಿದ್ದೀನಿ. ಇವತ್ತಿನ ದಿನದ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನಾವು ಹೋಗ್ತಾ ಇರೋದು ಟ್ರೈಬಲ್ ಅಡ್ವೆಂಚರ್ ಕೆಫೆ. ರೈಡ್ ಆರ್ಗನೈಸ್ಡ್, ದ ಇವೆಂಟ್ ಆರ್ಗನೈಸ್ಡ್ ಬೈ ಮೊಟೋಮೋನಿಯಾ ರೋವರ್ ಎಂಟರ್ಟೈನ್ಮೆಂಟ್ಸ್. ಅವರು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಅವರು ಆರ್ಗನೈಸ್ ಮಾಡ್ತಿರೋ ರೈಡ್ ಇದು ಇವೆಂಟು. ಸೊ ಈ ಇವೆಂಟ್ಗೆ ಆಲ್ಮೋಸ್ಟ್ ತುಂಬ ಮೋರ್ ದೆನ್ 15 ಕ್ಲಬ್ಸು, ಮೋರ್ ದೆನ್ ದಟ್, ಕೊಲಾಬ್ರೇಟ್ ಆಗಿ ಆಲ್ಮೋಸ್ಟು ಬೆಳಗ್ಗೆ ಹೆಬ್ಬಾಳ ಅಪೋಸಿಟ್ ST ಮಾಲ್ ಬಸ್ ಸ್ಟಾಪ್ ಹತ್ರ ಆಲ್ಮೋಸ್ಟ್ 300 to 400 ಬೈಕರ್ಸು ಪ್ಲಸ್ 4-wheel ಡ್ರೈವ್ಸು, ಕಾರ್ಸು, ಎಲ್ಲ ಥರ ಬೈಕು, ಕಾರು ಎಲ್ಲರೂ ಅಸೆಂಬಲ್ ಆಗಿದ್ರು ಫ್ಲಾಗ್ ಆಫ್ ಮೀಟಿಂಗ್ ಪಾಯಿಂಟಲ್ಲಿ. ಇದೊಂದು ಕ್ರೇಜಿ ಮೂಮೆಂಟು. ಏನು ರಿವ್ಯೂ ಮಾಡ್ತಾರೆ ಅಂತೀರಾ, ಸೂಪರ್ ಬೈಕ್ಸು, RX ಎಲ್ಲ ಥರನೂ. ಅದರಲ್ಲಿ ಕೆಲವೊಂದು ಬೈಕ್ಸ್ ಮಾತ್ರ ಸ್ವಲ್ಪ ಇರ್ರೆಸ್ಪಾನ್ಸಿಬಲಾಗಿ ಆಡ್ತಾರೆ. ಇನ್ನು ಚಿಕ್ಕ ವಯಸ್ಸಿರ್ತಾರೆ ಅವ್ರಿಗೆ, ಇರ್ರೆಸ್ಪಾನ್ಸಿಬಲಾಗಿ ಆಡ್ತಾರೆ. ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ. ವೀಲಿಂಗ್ ಮಾಡೋದು, ರಿವ್ಯೂ ಮಾಡೋದು, ಅಲ್ಲಿ ಇಲ್ಲಿ ಹೋಗೋದು, ಸ್ಟಂಟ್ಸ್ ಮಾಡೋದು ಅವೆಲ್ಲ ಮಾಡ್ತಾರೆ. ದಯವಿಟ್ಟು ಆ ಕೆಲಸಗಳು ಮಾಡಬೇಡಿ. ಆ ಥರ ನೀವು ಒಬ್ಬರು ಇಬ್ಬರು ಮಾಡೋದ್ರಿಂದ ಎಲ್ರಿಗೂ ಒಂದು ಕೆಟ್ಟ ಹೆಸರು. ಎಂಟೈರ್ ಬೈಕರ್ಸ್ನೇ ಕೆಟ್ಟದಾಗಿ ನೋಡ್ತಾರೆ ನಮ್ಮ ಜನ. ಬೈಕರ್ಸ್ ಅಂದ್ರೆ ಸ್ಟಂಟ್ಸ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತಾರೆ. ನಾವೆಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅನ್ನೋದು ಅರ್ಥ ಮಾಡ್ಕೊಳ್ಳಲ್ಲ, ಯಾರೋ ಒಬ್ಬರಿಬ್ರು ಮಾಡೋದಕ್ಕೆ. ಸೊ ನಾನು ತುಂಬ ಕುಯ್ಯೋದಿಲ್ಲ ಅದ್ರ ಬಗ್ಗೆ ಹೇಳ್ಕೊಂಡು. ಸೊ ಇವೆಂಟ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇವಾಗ ರೋವರ್ ಎಂಟರ್ಟೈನ್ಮೆಂಟ್ಸ್ ಪ್ಲಸ್ ಮೋಟೋಮೋನಿಯಾ ಅವರು ಆರ್ಗನೈಸ್ ಮಾಡಿರೋ ಇವೆಂಟ್ ಇದು. ಪ್ಲಸ್ ತುಂಬ ಸ್ಪಾನ್ಸರರ್ಸು, ಪ್ಲಸ್ ಬೇಜಾನ್ ಕ್ಲಬ್ಸು ಕೂಡ ಕೊಲಾಬ್ರೇಟ್ ಆಗಿ ಮಾಡ್ತಾರೆ ಇವೆಂಟ್ ಇದು. ಕ್ರೇಜಿಯಾಗಿದೆ. ಬೆಳಗ್ಗೆ 400-500 ಜನ ಒಂದು ಕಡೆ ಇದಾಗಿ ಮೀಟಪ್ ಆಗಿ ಹೋಗ್ತಾ ಇರೋದು. ಸೊ ಅಲ್ಲಿನೂ ಆಲ್ಮೋಸ್ಟ್ ಇವಾಗ ಹೋಗಿ ಫಸ್ಟು
ಬ್ರೇಕ್ಫಾಸ್ಟ್ ಆಗಿದ್ದೇನೆ ನೆಕ್ಸ್ಟು ಫ್ಲ್ಯಾಗ್ ಹಾಸ್ಟಿಂಗು ಅದು ಇದು ಇವೆಂಟ್ಸು ಪ್ಲ್ಯಾನಿಂಗ್ ಇದೆ. ಬನ್ನಿ ಅಲ್ಲೋಗಿ ಆ ಇವೆಂಟ್ ನೋಡೋಣ. ಇಲ್ಲೇ ತುಂಬ ಹೇಳ್ಬಿಟ್ರೆ ಬೋರ್ ಆಗಿಬಿಡುತ್ತೆ ನಿಮಗೆ. ಇವೆಂಟ್ ಏನು ನೋಡ್ತೀರಲ್ಲ. ಬನ್ನಿ 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 ಬನ್ನಿ. ಮುಂದೆಗಡೆ ಲೀಡ್ ಮಾಡ್ತಿರೋ ಕಾರಿದೆ, ಹಿಂದೆಗಡೆ. ಸೊ ನನ್ನ ಪ್ರಕಾರ ಮೋಸ್ಟ್ಲಿ ಅಲ್ಲಿ ಫ್ಲ್ಯಾಗ್ ಆಫ್ ಸ್ವಲ್ಪ ಲೇಟ್ ಆಗೋಯ್ತು ಆ್ಯಕ್ಚುಲಿ. ಫ್ಲ್ಯಾಗ್ ಆಫು 6:30ಗೆ ಹೇಳಿದ್ದು, 7:15 7:30 ಅದು ಫ್ಲ್ಯಾಗ್ ಆಫ್ ಆಗಿಲ್ಲ. ನಾನು ವೆಯ್ಟ್ ಮಾಡಿದೆ. ಪಾಪ ಅವರು ಕಷ್ಟ ಅಲ್ವಾ, ಅಷ್ಟು ಜನ ಅಷ್ಟು ಗ್ರೂಪ್ಸ್ನ ಕಂಬೈನ್ ಮಾಡಿ, ಅದು ಆ ಬಸ್ ಸ್ಟಾಪಲ್ಲಿ ಸ್ಪೇಸೇ ಇಲ್ಲ, ಅಲ್ಲಿ ಕಂಬೈನ್ ಮಾಡಿ ಫ್ಲ್ಯಾಗ್ ಆಫ್ ಮಾಡಿಸ್ಬೇಕು ಅಂದರೆ. ಸೊ ನಾನು ನಮ್ಮ ಹುಡುಗನ್ನ ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡಿದೆ. ಬಟ್ ಎಲ್ಲರೂ ತುಂಬ ಹೊಟ್ಟೆ ಹಸ್ಕೊಬಿಟ್ಟಿದ್ರು. ಸೊ ತುಂಬ ಹೊತ್ತು ಕಾಯಿಸ್ಬಾರ್ದು ಅಂದ್ಬಿಟ್ಟು ನಾನು ಲೀಡ್ ತಗೊಂಡು ಫ್ಲ್ಯಾಗ್ ಆಫ್ ಮಾಡಿಬಿಟ್ಟೆ. ಸೊ ಇವಾಗ ಇವಾಗ ಅಲ್ಲಿ ನೋಡಿದ್ರೆ ಲೀಡಿಂಗ್ ನಮ್ದೇ. ಫಸ್ಟ್ ಲೀಡ್ ಮಾಡ್ತಿರೋದೇ ನಮ್ಮ ಕಮ್ಯುನಿಟಿಯವರು. ಹಿಂದೆಗಡೆ ತುಂಬ ಗ್ರೂಪ್ಸ್ ಎಲ್ಲ ಬರ್ತಿದ್ದಾವೆ. ನಾವು ಫ್ಲ್ಯಾಗ್ ಆಫ್ ಮಾಡಿದ್ಮೇಲೆ ನಮ್ಮನ್ನು ಎಲ್ಲರೂ ಫುಲ್ಲು ಜಾಯಿನ್ ಆಗಿಬಿಟ್ಟಿದ್ದಾರೆ. ಸೊ ಕ್ರೇಜಿ ಮೂಮೆಂಟ್. ಸೊ ವಿ ಆರ್ ದ ಫಸ್ಟ್ ಒನ್ ಟು ರೈಡ್ ಲೀಡ್. ಕಿಂಗ್ ಈಸ್ ಆಲ್ವೇಸ್ ಎ ಕಿಂಗ್ ಮ್ಯಾನ್. ಎಂಟ್ರಿ ಕೊಟ್ವೆ. ಇದೇ ಟ್ರೈಬಲ್ ಅಡ್ವೆಂಚರ್ ಕೆಫೆ ಅಂತ ದೇವನಹಳ್ಳಿ ಹತ್ರ ಬರುತ್ತೆ. ಆಫ್ ರೋಡ್ಗೆ ಎಲ್ಲದಕ್ಕೂ ಒಳ್ಳೆ ಟ್ರ್ಯಾಕ್ಸ್ ಇದ್ದಾವೆ. 4 ವೀಲು 2 ವೀಲು ಎಲ್ಲದಕ್ಕೂ ಟ್ರ್ಯಾಕ್ಸ್ ಇದೆ. ಇಷ್ಟು ಬೈಕ್ ಹಾಕ್ಬೋದಾಗರು. ನಡೀರಿ. ಲೆಫ್ಟಾ? ಬ್ರೋ ಇನ್ನತ್ತ ಇಲ್ಲ ಹಾಕ್ಬಿಡು. ನಾ ಇಲ್ಲ ಹೇಳ್ತೀನಿ. ಬಂದ್ಬಿಡು ಬಾ ಹೇಳ್ತೀನಿ. ಬರಲಿ ಹೋಗಿ ಎಳಿಬೇಕಾ? ಬನ್ನಿ ಹೇಳಿಲ್ಲ. ಇನ್ನೂ ಒಳಗಡೆ ಹೊಗಡಮ್ಮ. ಇಲ್ಲ ಹಾಕಿ ಪರವಾಗಿಲ್ಲ, ಒಳಗಡೆ ಹಾಕಿ. ಕ್ರೂ ಫಸ್ಟ್ ಎಂಟ್ರಿ. ಮಗ ಓಯ್ ಮಾರ್ಟಿನ್, ಹುಷಾರು, ಗಾಳಿಗೆ ಹೋಗ್ಬಿಟ್ಟು ಹಂಗೆ. ಚಂದು ಅಣ್ಣ ಬ್ರೋ, ನಿಮಿಷ ಬಾರೋ ಇನ್ನೊಂದ್ಸಲಿ.